ಜೈಲಲ್ಲಿರುವಂತ ನಟ ದರ್ಶನ್ ಅವರನ್ನ ಭೇಟಿಯಾಗುವುದಕ್ಕೆ ಅವರ ತಾಯಿ ಮತ್ತು ಸಹೋದರ ಇವತ್ತು ಜೈಲಿಗೆ ಆಗಮಿಸಿದರು. ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಕೂಡ ಜೈಲಿಗೆ ಭೇಟಿ ನೀಡಿದರು. ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ಆಗಮಿಸಿ, ಜೊತೆಗೆ ಅವರ ಸಹೋದರ ದಿನಕರ್ 9 ದಿನಗಳ ಬಳಿಕ ದರ್ಶನ್ ನೋಡೋದಕ್ಕೆ ಅವರ ತಾಯಿ ಮತ್ತು ಸಹೋದರ ಬಂದಿರು. ದರ್ಶನ್ ಆಚೆ ಇದ್ದಂಥ ಸಂದರ್ಭದಲ್ಲಿ ಅಂತರ ಕಾಯ್ದುಕೊಂಡಿತ್ತು ಈ ಕುಟುಂಬ. ಇದೀಗ ಮಗನನ್ನ ನೋಡೋದಕ್ಕೆ ಜೈಲಿಗೆ ತಾಯಿ ಆಗಮಿಸಿದ್ದಾರೆ, ಮಗನನ್ನ ಸಂತೈಸಿದ್ದಾರೆ. ಮಾಧ್ಯಮಗಳ ಕಣ್ತಪ್ಪಿಸಿ ಕುಟುಂಬವನ್ನ ಕರೆದೊಯ್ದಿದ್ದಾರೆ ಜೈಲಿನ ಸಿಬ್ಬಂದಿ. ದರ್ಶನ್ ನೋಡೋದಕ್ಕೆ ಮತ್ತೊಂದು ಕಡೆಯಲ್ಲಿ ವೃದ್ಧೆಯೊಬ್ಬರು ಆಗಮಿಸಿದ್ರು. ದರ್ಶನನ್ನ ಭೇಟಿಯಾಗಬೇಕು ನಾನು ಅಂತ ವೃದ್ಧೆಯು ಕೂಡ ಒಬ್ರು ಆಗಮಿಸಿದ್ರು ಅನ್ನುವಂಥ ಡೀಟೇಲ್ ಇದೆ. ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅವರ ತಾಯಿ ಮತ್ತು ಸಹೋದರ ಇವತ್ತು ಆಗಮಿಸಿದ್ರು. ಎಲ್ಲವೂ ಸರಿ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ದರ್ಶನ್ ಆಚೆ ಇದ್ದಂಥ ಸಂದರ್ಭದಲ್ಲಿ ಅವರು ಕುಟುಂಬದ ಜೊತೆಗೆ ಅಂತರ ಕಾಯ್ದುಕೊಂಡಿದ್ರು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಅಂದರೆ ಸಹೋದರ ಮತ್ತು ತಾಯಿಯ ಜೊತೆಗೆ ಅಷ್ಟೇನು ಸಂಪರ್ಕ ಇಟ್ಟುಕೊಂಡಿರಲಿಲ್ಲ ಅಥವಾ ಸಂಬಂಧ ಚೆನ್ನಾಗಿರಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಈಗ ದರ್ಶನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾರೆ. ಸದ್ಯ ಅವರನ್ನು ಅವರ ತಾಯಿ ಮತ್ತು ಸಹೋದರ ಭೇಟಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ. ಭರತ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷಣಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿದ್ರು. ಈಗ ಅಂದ್ರೆ 9 ದಿನಗಳ ನಂತರ ಆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಭೇಟಿ ಕೊಟ್ಟು ದರ್ಶನ್ ಮುಂದೆ ಎಲ್ಲೋ ಒಂದ್ ಕಡೆ ಆ ದರ್ಶನ್ ಅವರು ಹೊರಗಡೆ ಇರೋ ಸಂದರ್ಭದಲ್ಲಿ ಬಾಂಧವ್ಯ ಇರಲಿಲ್ಲ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ದರ್ಶನ್ ಅವರ ತಾಯಿ ಮತ್ತು ಸಹೋದರ ಜೊತೆಗೆ ಅವರ ಪತ್ನಿ, ಪುತ್ರ ಇವರೆಲ್ಲರೂ ಕೂಡ ಇವತ್ತು ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ದರ್ಶನ್ನ ತಾಯಿಯನ್ನು ನೋಡಿ ಭಾವುಕರಾದರೂ ತಾಯಿಯವರನ್ನು ಸಂತೈಸಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಇದೆ. ದಿನಕರ್ ಅವರು ಕೂಡ, ದಿನಕರ್ ತೂಗುದೀಪ್ ಮತ್ತು ಅವರ ತಾಯಿ ಇಬ್ಬರು ಇವತ್ತು ಪರಪ್ಪನ ಅಗ್ರಹಾರ ಜೈಲಿನ ಸಮೀಪ ಬಂದರು. ಜೈಲಿನ ಸಿಬ್ಬಂದಿ ಮಾಧ್ಯಮಗಳ ಕಣ್ತಪ್ಪಿಸಿ ಅವರನ್ನು ಜೈಲಿನ ಒಳಗೆ ಕರ್ಕೊಂಡು ಹೋದರು. ನೋಡ್ತಾ ಇದ್ದೀರಾ, ಕಿಯಾ ಕಾರ್ ಏನಿದೆ ಅದರಲ್ಲೇ ಬಂದು ಇಳಿದಿದ್ದು. ಆ ನಂತರ ಅವರನ್ನು ಜೈಲಿನ ಒಳಭಾಗಕ್ಕೆ ಜೈಲಿನ ಸಿಬ್ಬಂದಿ ಕರ್ಕೊಂಡು ಹೋದರು. ಒಟ್ಟು 4 ಜನ ಇವತ್ತು ಭೇಟಿಯಾಗಿದ್ದಾರೆ ಅನ್ನುವಂಥ ಡೀಟೇಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.